ಹರೇ ಶ್ರೀನಿವಾಸ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಶ್ರೀರಾಮನವಮಿಯ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ತುಂಬ ಮುಖ್ಯವಾದ ವಿಡಿಯೋ. ತುಂಬ ಜನಕ್ಕೆ ಈ ಒಂದು ಪ್ರಶ್ನೆಗಳು ಬರ್ತಾ ಇರುತ್ತೆ, ನನಗೂ ತುಂಬ ಪ್ರಶ್ನೆಗಳು ಬರ್ತಾ ಇರುತ್ತೆ ಇದ್ರ ಬಗ್ಗೆ. ಹಾಗಾಗಿ ಯಾವ ವಿಷಯ ಅಂತ ನಿಮಗೆ ತಿಳಿಸ್ತೀನಿ. ಈಗ ಏಕಾದಶಿಯ ವಿವರಣೆ, ಏಕಾದಶಿಯ ಬಗ್ಗೆ ವಿವರವಾಗಿ ನಮಗೆ ತಿಳಿಸ್ಕೊಡ್ರಿ. ಹೇಗೆ ಆಚರಣೆ ಮಾಡಬೇಕು, ಪೂಜೆಯ ಫಲ ಹೇಗಿರುತ್ತೆ, ಏಕಾದಶಿ ಪೂಜೆದು ಹೇಗೆ ಉಪವಾಸವನ್ನು ಮಾಡಬೇಕು, ಏನೇನು ತಿನ್ನಬೇಕು, ಏನು ತಿನ್ನಬಾರ್ದು, ಉಪವಾಸವನ್ನು ಯಾವಾಗ ಬಿಡಬೇಕು, ಹೇಗೆ ಪೂಜೆಯನ್ನು ಮಾಡಬೇಕು, ತಿಂಗಳಿಗೆ 2 ಏಕಾದಶಿಗಳು ಬರುತ್ತಲ್ಲ, ಎರಡೂ ಮಾಡಬೇಕಾ, ಹೀಗೆಲ್ಲ ತುಂಬ ಪ್ರಶ್ನೆಗಳು ಬರುತ್ತೆ. ಒಬ್ಬರು ಈ ರೀತಿಯಾಗಿ ನನಗೆ ಪ್ರಶ್ನೆಯನ್ನು ಹಾಕಿದರೆ ತುಂಬ ಕನ್ಫ್ಯೂಷನ್ ಇದೆ ನನಗೆ. ಹಾಗಾಗಿ ದಯವಿಟ್ಟು ವಿವರವಾಗಿ ನಮಗೆ ತಿಳಿಸ್ಕೊಡ್ರಿ, ಇದರಿಂದ ನಮಗೆ ಉಪಯೋಗ ಆಗುತ್ತೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ತುಂಬ ಜನಗಳಿಗೆ ಇದೆ ಸ್ನೇಹಿತರೆ. ಹಾಗಾಗಿ ಏಕಾದಶಿಯ ಬಗ್ಗೆನೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೇನು ಭಾನುವಾರ ಏಕಾದಶಿ ಬರ್ತಾ ಇದೆ, ಕಾಮದ ಏಕಾದಶಿ. ಅದರ ವಿವರಣೆಯನ್ನು, ಅದರ ಮಹತ್ವವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ಏಕಾದಶಿಯ ಮಹತ್ವವನ್ನು ತಿಳಿಸ್ಬಿಡ್ತೀನಂತೆ. ದಿನತ್ರಯಗಳು ಅಂತ ಹೇಳ್ತೀವಿ, 3 ದಿನ ಆಚರಣೆಯನ್ನು ಮಾಡ್ತಕ್ಕಂಥ ಏಕಾದಶಿಯ ವ್ರತ ಹೇಗೆ ಮಾಡಬೇಕು ಅಂತ ನಿಮಗೆ ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮಗೆಲ್ಲನೂ ತುಂಬ ಉಪಯೋಗ ಆಗುತ್ತೆ. ಫಸ್ಟ್ ನಾವು ಏಕಾದಶಿ ಅಂತಂದರೆ ಏನು, ಯಾಕೆ ಇದನ್ನು ಆಚರಣೆಯನ್ನು ಮಾಡಬೇಕು ಅಂತ ತಿಳ್ಕೊಂಬೇಡ. ತುಂಬ ಸಲ ನಾನು ಹೇಳಿದ್ದೀನಿ, ಏಕಾದಶಿ ಒಂದು ತುಂಬ ಪುಣ್ಯಕರವಾದಂಥ ವ್ರತ ಅಂತ ಹೇಳಿದ್ದೀನಿ. ಇದನ್ನು ವ್ರತ ಅಂತ ಕರೀತಾರೆ. ಎಂತಹ ದೊಡ್ಡ ದೊಡ್ಡ ವ್ರತಗಳಿಗೂ ಮೀರಿದ್ದು, ಯಾವುದೇ ಪೂಜೆ ಪುನಸ್ಕಾರ, ನೇಮ ನಿತ್ಯಗಳು, ಉಪವಾಸ ಮತ್ತು ವ್ರತಗಳು ಮಾಡದೇ ಇದ್ದರೂ ಪರವಾಗಿಲ್ಲ, ಏಕಾದಶಿ ಒಂದು ನಾವು ಶ್ರದ್ಧಾಭಕ್ತಿಗಳಿಂದ ಉಪವಾಸವನ್ನು ಆಚರಣೆಯನ್ನು ಮಾಡಿ ಶ್ರೀಹರಿಯ ಪೂಜೆಯನ್ನು, ಆರಾಧನೆಯನ್ನು ಮಾಡಿಕೊಂಡ್ರೆ ಅನಂತಪಟ್ಟು ಪುಣ್ಯ ನಮಗೆ ಸಿಗುತ್ತೆ. ಅಷ್ಟು ಎಲ್ಲ ಪೂಜೆಗಳ, ಎಲ್ಲ ವ್ರತಗಳ ಫಲ ನಮಗೆ ಈ ಒಂದು ಏಕಾದಶಿಯಿಂದ ಸಿಕ್ಬಿಡುತ್ತೆ. ಮತ್ತು ಎಲ್ಲ ಯಾತ್ರೆ ತೀರ್ಥಗಳ ಫಲನೂ ಸಿಗುತ್ತೆ. ಈಗ ತುಂಬ ಜನಕ್ಕೆ ಯಾತ್ರೆ ತೀರ್ಥಗಳು ಹೋಗಬೇಕು ಅಂತ ಆಸೆ ಇರುತ್ತೆ, ಆದರೆ ಆಗ್ತಾ ಇರಲ್ಲ. ವಯಸ್ಸಿನ ಕಾರಣದಿಂದನೋ ಇನ್ನೇನೇನೋ ಪ್ರಾಬ್ಲಮ್ಗಳಿಂದ ತುಂಬ ಜನಕ್ಕೆ ಯಾತ್ರೆಗಳಿಗೆ ಹೋಗಲಿಕ್ಕೆ ಆಗ್ತಾ ಇರೋದಿಲ್ಲ. ಅಂತಹವರು ಸಹ ಯಾತ್ರೆಯ ಮಾಡಿದಂತಹ ಪುಣ್ಯ ನಮಗೆ ಬರಬೇಕು ಅಂತಂದರೆ ಏಕಾದಶಿಯನ್ನು ಆಚರಣೆ ಮಾಡಬೇಕು. ಅಷ್ಟು ಒಂದು ಮಹತ್ವವಾದಂತಹದ್ದು. ಅನಂತ ಪಾಪಗಳ ಪರಿಹಾರವನ್ನು ಮಾಡಿ, ಬೆಟ್ಟದಷ್ಟು ಇರುವಂತಹ ಪಾಪಗಳನ್ನು ಪರಿಹಾರ ಮಾಡಿ, ನಮ್ಮ ಕಷ್ಟಗಳನ್ನು ದೂರ ಮಾಡಿ, ಕ್ರಮೇಣವಾಗಿ ನಮ್ಮ ಪಾಪಗಳ ಪರಿಹಾರ ಆಗುತ್ತೆ, ನಮ್ಮ ಕಷ್ಟಗಳು ದೂರ ಆಗುತ್ತೆ, ಮತ್ತು ಪುಣ್ಯ ಸಂಪಾದನೆ ಸಹ ಆಗುತ್ತೆ. ಈ ಒಂದು ಮನುಷ್ಯನ ಜನ್ಮದಲ್ಲಿ ಪುಣ್ಯ ಸಂಪಾದನೆ ತುಂಬ ಮುಖ್ಯ. ದಿನನಿತ್ಯವಾಗಿ ನಾವು ಎದ್ದಾಗಿಂದಲೂ ಮಲಗೋವರೆಗೂ ಯಾವುದೋ ಒಂದು ರೀತಿಯಲ್ಲಿ ಪಾಪ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ. ತಿಳಿದು ಮಾಡ್ತೀವಿ, ತಿಳಿದೇನೆ ತುಂಬ ಮಾಡ್ತೀವಿ. ಇಂತಹ ಪಾಪಗಳು ಅದು ಬೆಳೆದು 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 ಎಷ್ಟಾಗುತ್ತೆ ಅಂದರೆ ನಮ್ಮ ಜನ್ಮದಲ್ಲಿ ಒಂದು ಬೆಟ್ಟದಷ್ಟಾಗುತ್ತೆ. ಈ ಒಂದು ಮನುಷ್ಯನ ಜನ್ಮದಲ್ಲಿನೇ ಅಂತ ಅಂದ್ಕೊಂಡ್ರೆ ಒಂದು ಬೆಟ್ಟದಷ್ಟು ಪಾಪ ಕಾರ್ಯಗಳು ಅದರ ಫಲ ಇರುತ್ತೆ. ಅದನ್ನು ನಾವು ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತೆ. ಹಾಗಾಗಿ ಈ ಒಂದು ಏಕಾದಶಿ ವ್ರತವನ್ನು ನಾವು ಆಚರಣೆಯನ್ನು ಮಾಡಿದ್ರೆ ಇದೇ ಜನ್ಮದಲ್ಲಿನೇ ನಾವು ಮಾಡಿದಂಥ ಪಾಪಗಳೇ ಆಗಿರಲಿ, ಹೋದ ಜನ್ಮದಲ್ಲಿ ಮಾಡಿದಂಥ ಪಾಪಗಳ ಫಲಗಳನ್ನು ಈ ಜನ್ಮದಲ್ಲಿ ಅನುಭವಿಸೋದೇ ಆಗಿರಲಿ, ಅದನ್ನು ಪರಿಹಾರ ಮಾಡಿ ಮಾಡಿ ಭಗವಂತ ನಮಗೆ ಸುಖವನ್ನು ಕೊಡ್ತಾನೆ. ಹಾಗಾಗಿ ಅತ್ಯಂತ 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 ಪುಣ್ಯಕರವಾದಂಥ ವ್ರತ ಈ ಒಂದು ಏಕಾದಶಿ ವ್ರತ. ಅದನ್ನು ನಾವು ಶ್ರದ್ಧಾಭಕ್ತಿಗಳಿಂದ ಆಚರಣೆ ಮಾಡಿದ್ರೆ ಸಾಕು. ದೊಡ್ಡ ದೊಡ್ಡ ವ್ರತಗಳನ್ನು ಮಾಡದೇ ಇದ್ರೂ ನಮಗೆ ಅಷ್ಟು ಪುಣ್ಯ ಈ ಒಂದು ಏಕಾದಶಿಯಿಂದ ಲಭಿಸುತ್ತೆ. ಹಾಗಾಗಿ ಇನ್ನು ಇಂತಹ ಪುಣ್ಯಕರವಾದಂತಹ ಏಕಾದಶಿ ವ್ರತವನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಅಂತಂದರೆ, ಒಂದು ತಿಂಗಳಿಗೆ 2 ಏಕಾದಶಿಗಳು ಬರುತ್ತೆ. ಒಂದು ಶುಕ್ಲ ಪಕ್ಷದ ಏಕಾದಶಿ, ಇನ್ನೊಂದು ಕೃಷ್ಣ ಪಕ್ಷದ ಏಕಾದಶಿ. 2 ಏಕಾದಶಿಗಳು ತುಂಬ ಶ್ರೇಷ್ಠವಾದದ್ದು. ಪ್ರತಿಯೊಂದು ಏಕಾದಶಿನೂ ಶ್ರೇಷ್ಠವಾದದ್ದು, ಅಷ್ಟೇ ಫಲವನ್ನು ಕೊಡುತ್ತೆ. ಈಗ ಒಂದು ಏಕಾದಶಿ ಎಷ್ಟು ಫಲವನ್ನು ಕೊಡುತ್ತೋ ಅದೇ ಇನ್ನೊಂದು ಏಕಾದಶಿ, ತಿಂಗಳಲ್ಲಿ ಬರುವಂಥ ಇನ್ನೊಂದು ಏಕಾದಶಿನೂ ಫಲವನ್ನು ಕೊಡುತ್ತೆ. ಹಾಗಾಗಿ ಯಾವುದು ಮುಖ್ಯ ಅಂತ
ಹೇಳೋದಾಯಿತು ಅಂದರೆ ಎರಡೂ ಏಕಾದಶಿಗಳು ಮುಖ್ಯನೇ. ಪ್ರತಿಯೊಂದು ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕು. ಇದರಲ್ಲಿ ಆಪ್ಷನ್ಸು ಅಂತ ಏನೂ ಇಲ್ಲ. ಈಗ ನಾವು ವರ್ಷದಲ್ಲಿ ಒಂದು ಏಕಾದಶಿ ಮಾಡ್ತೀವಿ, ವೈಕುಂಠ ಏಕಾದಶಿ, ಇನ್ನು ಯಾವುದೂ ಮಾಡೋದಿಲ್ಲ ಅಂದರೆ ಅದೂ ಫಲ ಸಿಗೋದಿಲ್ಲ. ಮತ್ತು ಪ್ರತಿಯೊಂದು ಏಕಾದಶಿಯನ್ನು ಮಾಡಿ ವೈಕುಂಠ ಏಕಾದಶಿಗಳನ್ನು ಈ ಥರ ಮುಖ್ಯವಾದಂಥ ಏಕಾದಶಿಗಳನ್ನು ಬಿಡ್ತೀವಿ ಅಂದರೆ ಅದೂ ಫಲ ಸಿಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದಂಥ ಮಹತ್ವ ಇದೆ. ಅದನ್ನು ನಾನು ಪ್ರತಿ ಬಾರಿ ನಿಮಗೆ ತಿಳಿಸ್ತಾ ಇರ್ತೀನಿ. ಒಂದೊಂದು ಏಕಾದಶಿಗೂ ಒಂದೊಂದು ಹೆಸರಿದೆ, ಅದರ ಮಹತ್ವ ಇದೆ, ಯಾಕೆ ಮಾಡಬೇಕು ಅಂತ ಕಥೆಗಳು, ಪುರಾಣಗಳು ಮತ್ತು ನಮಗೆ ತಿಳಿಸ್ಕೊಡ್ತಾ ಇರುತ್ತೆ. ಹಾಗಾಗಿ ತಿಂಗಳಲ್ಲಿ ಬರ್ತಕ್ಕಂಥ ಶುಕ್ಲ ಪಕ್ಷದ ಏಕಾದಶಿನೂ ಶ್ರೇಷ್ಠ, ಕೃಷ್ಣ ಪಕ್ಷದ ಏಕಾದಶಿನೂ ಶ್ರೇಷ್ಠವಾದದ್ದು. ಹಾಗಾಗಿ ತಿಂಗಳಲ್ಲಿ ಬರುವಂಥ ಎರಡೂ ಏಕಾದಶಿಗಳನ್ನು ನಾವು ಆಚರಣೆಯನ್ನು ಮಾಡಬೇಕು. ಇದು ಫಸ್ಟ್ ನಾವು ತಿಳ್ಕೊಳ್ಳೋದು. ಇನ್ನು ಏಕಾದಶಿ ವ್ರತವನ್ನು 3 ದಿನಗಳು ಆಚರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ದಿನತ್ರಯಗಳು ಅಂತ ಕರೀತಾರೆ. ಹೇಗೆ ಆಚರಣೆ ಮಾಡಬೇಕು ಅಂದರೆ, ಪ್ರಥಮವಾಗಿ ಶುಕ್ಲ ಪಕ್ಷದ್ದೇ ತಗೊಂಡ್ರೆ ನಾವು ಮೊದಲನೇದಾಗಿ ದಶಮಿಯ ಆಚರಣೆ, ಏಕಾದಶಿ ಆಚರಣೆ ಮತ್ತು ದ್ವಾದಶಿ ಆಚರಣೆ ಅಂತ ಹೀಗೆ 3 ದಿನಗಳು ಆಚರಣೆಯನ್ನು ಮಾಡಿದ್ರೆ ಏಕಾದಶಿಯ ಪೂರ್ಣ ಫಲ ನಮಗೆ ಸಿಗುತ್ತೆ. ದಶಮಿಯ ಆಚರಣೆ ಹೇಗೆ ಮಾಡಬೇಕು ಅಂತಂದರೆ, ಬೆಳಗ್ಗೆ ಒಂದು ಹೊತ್ತು ಅನ್ನವನ್ನು ತಿನ್ನಬೇಕು. ಅಂದರೆ ನೀವು ಬೆಳಗ್ಗೆನಾದರೂ ತಿನ್ಬೋದು ಅಥವಾ ಮಧ್ಯಾಹ್ನನಾದರೂ ತಿನ್ಬೋದು, ನಿಮ್ಮ ಅನುಕೂಲ. ಒಟ್ಟಿನಲ್ಲಿ ಒಂದು ಹೊತ್ತು ಅನ್ನ, ಒಂದು ಹೊತ್ತು ಫಲಹಾರ ಏನಾದರೂ ತೊಗೋಬೋದು. ಅಂದರೆ ಫಲಹಾರ ಅಂತಂದರೆ ಹಾಲು ಹಣ್ಣು ತೊಗೊಂಡು ಇರ್ಬೋದು, ಅಥವಾ ಏನಾದರೂ ಟಿಫನನ್ನು ತಿಂಡಿಯನ್ನು ಮಾಡಿಕೊಂಡು ತಿನ್ಬೋದು. ಅಂದರೆ ಈ 3 ದಿನಗಳು ಈರುಳ್ಳಿ, ಬೆಳ್ಳುಳ್ಳಿ ಈ ಥರದ್ದೇನನ್ನು ಅಡುಗೆಯಲ್ಲಿ ಬಳಸಬಾರ್ದು. ಹಾಗೆ ನೀವು ಮಾಡಿಕೊಂಡು ತಿನ್ನಬೇಕಾಗುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ದಶಮಿಯ ದಿನ ಬೆಳಗ್ಗೆ 11 ಗಂಟೆ, 11:30, 12 ಗಂಟೆ ಹೊತ್ತಲ್ಲಿ ಊಟವನ್ನು ಮಾಡ್ಬೋದು. ನೀವು ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡ್ಬೋದು. ಮತ್ತು ರಾತ್ರಿಗೆ ನೀವೇನಾದರೂ ತಿಂಡಿಯನ್ನು ತಿನ್ಬೋದು. ಅಂದರೆ ಉಪ್ಪಿಟ್ಟು, ಅವಲಕ್ಕಿ ಈ ಥರದ್ದು. ಕೆಲವರು ಚಪಾತಿ ಈ ಥರನೂ ತಿಂತಾರೆ, ದೋಸೆ ಮಾಡ್ಕೊಂಡು ತಿಂತಾರೆ. ನಿಮ್ಗೆ ಏನಾಗುತ್ತೋ ಅದನ್ನು ತಿನ್ಬೋದು. ಕೆಲವರು ಹಾಲು ಹಣ್ಣನ್ನು ತಗೊಂಡು ಇರ್ತಾರೆ. ಈ ರೀತಿಯಾಗಿ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಒಟ್ಟಿನಲ್ಲಿ ಅನ್ನ ಮಾತ್ರ ದಶಮಿ ದಿವಸ ಒಂದೇ ಹೊತ್ತು ತಿನ್ನಬೇಕು. ನೀವು ಮಧ್ಯಾಹ್ನ ತಿಂತೀರಿ ಅಂದರೆ ಮಧ್ಯಾಹ್ನನೂ ಊಟವನ್ನು ಮಾಡ್ಬೋದು. ಮತ್ತು 3 ಹೊತ್ತು ತಿನ್ನೋದಕ್ಕಿಂತ ದಶಮಿ ದಿನ 2 ಹೊತ್ತು ತಿನ್ನೋದು ತುಂಬ ಶ್ರೇಷ್ಠತೆ ಅಂತ. ಈಗ ಬೆಳಗ್ಗೆ ಟಿಫನ್ ಮಾಡ್ತೀವಿ, ಮತ್ತು ಮಧ್ಯಾಹ್ನ ಊಟ ಮಾಡ್ತೀವಿ, ಮತ್ತು ರಾತ್ರಿ ಟಿಫನ್ ಮಾಡ್ಬೋದಾ ಅಂತಂದರೆ, ಹಾಗೆ 3 ಹೊತ್ತು ತಿನ್ನೋದಕ್ಕಿಂತ 2 ಹೊತ್ತು ತಿನ್ನೋದು ತುಂಬ ಶ್ರೇಷ್ಠವಾದದ್ದು. ಹಾಗಾಗಿ ಬೆಳಗ್ಗೆ 11 ಗಂಟೆ, 12 ಗಂಟೆ ಆ ಸಮಯದಲ್ಲಿ ಊಟವನ್ನು ಮಾಡೋದು, ಮತ್ತು ರಾತ್ರಿ ಏನಾದರೂ ತಿಂಡಿ ಅಥವಾ ಟಿಫನನ್ನು ಮಾಡಿಕೊಂಡು ತಿನ್ಬೋದು. ಇನ್ನು ಏಕಾದಶಿ ದಿವಸ ಪೂರ್ಣ ಉಪವಾಸವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನಿರ್ಜಲ ಉಪವಾಸ ಅಂದರೆ ಬೆಳಗ್ಗೆ ಒಂದು ಬಾರಿ ಮಾತ್ರ ತುಳಸಿ ತೀರ್ಥವನ್ನು ತಗೊಂಡು ಉಪವಾಸವನ್ನು ಮಾಡ್ಬೋದು. ಅಥವಾ ದೇವರ ತೀರ್ಥವನ್ನು, ಮನೆಯಲ್ಲಿ ದೇವರ ಪೂಜೆ ಆ ಥರದ್ದು ಮಾಡಿದರೆ ದೇವರ ತೀರ್ಥವನ್ನು ಒಂದು ಬಾರಿ ತಗೋಬೇಕು. ಮತ್ತು ತುಳಸಿ ತೀರ್ಥವನ್ನು ತಗೊಂಡು ಉಪವಾಸವನ್ನು, ನಿರ್ಜಲ ಉಪವಾಸ, ಮತ್ತು ಆಮೇಲೆ ಒಂದು ತೊಟ್ಟು ನೀರನ್ನು ಸಹ ತಗೋಬಾರ್ದು. ಇನ್ನು ಬೇಸಿಗೆ ಇದೆ, ತುಂಬ ಬಾಯಾರಿಕೆ ಆಗುತ್ತೆ, ತುಂಬ ನಿತ್ರಾಣ ಆಗ್ತಾಯಿದೆ, ನಮಗೆ ಇರೋದಕ್ಕೆ ಆಗ್ತಾ ಇಲ್ಲ, ನೀರು ಬೇಕನ್ಸುತ್ತೆ ಅಂತ ಹಾಗೇನಾದರೂ ದಾಹ ತುಂಬ ಆದರೆ ಒಂದು ಲೋಟದಷ್ಟು ಅಥವಾ ಒಂದು ಚಿಕ್ಕ ತಂಬಿಗೆಯಷ್ಟು ನೀರನ್ನು ತಗೊಂಡು ಒಂದೇ ಬಾರಿ ಕತ್ತನ್ನು ಎತ್ತಿಬಿಟ್ಟು ಒಂದೇ ಬಾರಿ ಘಟ 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 ನೀರನ್ನು ಕುಡಿಬೇಕು. ಈಗ ಸ್ವಲ್ಪ ನೀರು ಕುಡಿಯೋದು, ಗುಟ್ಕು ಅಂತೇಳಿ ಕುಡಿಯೋದು, ಮತ್ತೆ ಸ್ವಲ್ಪ ಹೊತ್ತು ಬಿಡೋದು, ಮತ್ತೆ ನೀರು ಕುಡಿಯೋದು, ಈ ಥರ ಮಾಡಬಾರ್ದು. ಶಾಸ್ತ್ರದಲ್ಲಿ ಹೇಳೋದೇನು ಅಂದರೆ, ಒಂದು ಬಾರಿ ನಾವು ನೀರನ್ನು ಬಾಯಿಗೆ ಹಾಕ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರೆ ಅಷ್ಟು ನೀರು ನಾವೇನು ತೊಗೊಂಡಿರ್ತೀವೋ ಅಷ್ಟು ನೀರು ಒಮ್ಮೆನೇ ಘಟ 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 ಅಂತ ಕುಡಿದ್ಬಿಡಬೇಕು. ಹಾಗೆ ಕುಡಿದ್ರೆ ದೋಷ ಇಲ್ಲ ಅಂತ ಹೇಳ್ತಾರೆ. ತುಂಬ ನಿತ್ರಾಣ ಆದಂಗಾಗಿ, ತುಂಬ ಸುಸ್ತಾಗಿ ನಮಗೆ ಬಾಯಾರಿಕೆ ಆಗ್ತಾಯಿದೆ ಅಂದರೆ ಈ ಥರದ್ದು ಮಾಡ್ಬೋದು. ಅಥವಾ ನಮಗೆ ಆರೋಗ್ಯದ ಸಮಸ್ಯೆ ಇದೆ, ಮಾತ್ರೆಗಳನ್ನು ತಗೋಬೇಕು, ನಮಗೆ ಆಗಲ್ಲ, ಸುಸ್ತಿದೆ ಅಂತಂದರೆ ಸ್ವಲ್ಪ ಗಂಜಿಯ ರೀತಿ ಏನಾದರೂ ಮಾಡಿಕೊಂಡು ತಗೋಬೋದು. ಅಥವಾ ಏನು ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸ್ದೇ
ಸ್ವಲ್ಪ ಉಪ್ಪಿಟ್ಟು ಆ ಥರದ್ದೇನಾದರೂ ಮಾಡ್ಕೋಬೋದು. ಅಥವಾ ಒಗ್ಗರಣೆ ಹಾಕದೇನೆ, ಆದಷ್ಟು ಒಗ್ಗರಣೆಯನ್ನು ಹಾಕದೆ ಸ್ವಲ್ಪ ಸಿಹಿಯಾದಂಥ ಸಜ್ಜಿಗೆ ಅಂತೀವಲ್ವ, ಕೇಸರಿಬಾತ್ ಅಂತೀವಿ, ಆ ಥರದ್ದು ಮಾಡಿಕೊಂಡು ತಿನ್ಬೋದು. ಸ್ವಲ್ಪ ತುಂಬ ವಯಸ್ಸಾದವರು ಆ ಥರದವರಿದ್ದರೆ ಹೀಗೆ ಮಾಡ್ಬೋದು. ಈ ರೀತಿಯಾಗಿ ನಿರ್ಜಲ ಉಪವಾಸವನ್ನು ಏಕಾದಶಿ ದಿವಸ ಮಾಡಬೇಕಾಗತ್ತೆ. ಮತ್ತು ಹಾಲು ಹಣ್ಣನ್ನು ತೊಗೊತಾರೆ. ಆಗದೇ ಇರೋರು ಮತ್ತು ಆರೋಗ್ಯದ ಸಮಸ್ಯೆಗಳಿರೋರು ಹಾಲು ಹಣ್ಣನ್ನು ತೊಗೋಬೋದು. ನೀರನ್ನು ಕುಡಿದು ಇರ್ತೀವಿ ಅಂತಂದರೆ ಈ ರೀತಿಯಾಗಿ ನಾನು ಹೇಳಿದ್ನಲ್ಲ ಆ ಪ್ರಕಾರವಾಗಿ ನೀರನ್ನು ಕುಡಿದು ಇರ್ಬೋದು. ಹೀಗೆ ಏಕಾದಶಿಯನ್ನು ಮಾಡಬೇಕು. ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ನೋಡಿದ್ರೆ ಏಕಾದಶಿ ದಿವಸ ರಾತ್ರಿ ಜಾಗರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟು ಹೊತ್ತು ಸಾಧ್ಯನೋ ಸಾಧ್ಯವಾದಷ್ಟು ಹೊತ್ತು ಎಚ್ಚರವಾಗಿದ್ದು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಎದ್ದಿದ್ದು ನಂತರ ಮಲಗ್ಬೋದು ಅಂತಲೂ ಸಹ ಹೇಳಿದ್ದಾರೆ. ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಎಚ್ಚರವಾಗಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹೀಗೆ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು. ಇನ್ನು ದ್ವಾದಶಿ ದಿವಸ ಏನು ಮಾಡಬೇಕು ಅಂದರೆ, ದ್ವಾದಶಿ ಪಾರಣೆಯ ಸಮಯ ಅಂತ ನಾವು ತಿಳಿಸಿರ್ತೀವಿ ಅಲ್ವಾ. ಆ ಒಂದು ದ್ವಾದಶಿ ಪಾರಣೆಯ ಸಮಯಕ್ಕೆ ನಾವು ಊಟವನ್ನು ಮಾಡಬೇಕು. ಅಂದರೆ ಅಷ್ಟು ಹೊತ್ತಿಗೆ ಬೇಗನೆ ಎದ್ದು ಅವತ್ತಿನ ದಿವಸ ಸ್ನಾನ ಪೂಜೆ ಎಲ್ಲವನ್ನು ಮಾಡಿಕೊಂಡು ಬೆಳಗ್ಗೆ ನಾವು ಅಡುಗೆಯನ್ನು ಮಾಡಿಕೊಂಡು ದೇವರಿಗೆ ನೈವೇದ್ಯವನ್ನು ಮಾಡಿ ಅದನ್ನು ನಾವು ಕರೆಕ್ಟು ಪಾರಣೆಯ ಸಮಯ ನೋಡಿಕೊಂಡು ನಂತರದಲ್ಲಿ ನಾವು ಊಟವನ್ನು ಮಾಡಬೇಕಾಗತ್ತೆ. ಭಗವಂತನ ನೈವೇದ್ಯದ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ನಂತರ ನೀವು ಮಧ್ಯಾಹ್ನ ಅಥವಾ ಸಂಜೆ ಅಥವಾ ರಾತ್ರಿ ಹೊತ್ತಲ್ಲಿ ನೀವು ಏನಾದರೂ ಮಾಡಿಕೊಂಡು ತಿನ್ಬೋದು. ಟಿಫನನ್ನು ಮಾಡ್ಕೊಂಡು ತಿನ್ಬೋದು. ಕೆಲವರು ಉಪ್ಪಿಟ್ಟು ಮಾಡ್ಕೊತಾರೆ, ಕೆಲವರು ದೋಸೆ, ಪಡ್ಡು, ಕೆಲವರು ಚಪಾತಿ, ಈ ಥರದ್ದು ಇಡ್ಲಿ ಏನಾದರೂ ಮಾಡಿಕೊಂಡು ದ್ವಾದಶಿ ದಿವಸ ತಿನ್ಬೋದು. ಈ ರೀತಿ 3 ದಿನಗಳು ನಾವು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು. ಇದರಿಂದ ಅನಂತಪಟ್ಟು ಪುಣ್ಯ ಲಭಿಸುತ್ತೆ. ಮತ್ತು ಏಕಾದಶಿ ದಿವಸ ತಲೆ ಸ್ನಾನವನ್ನು ಮಾಡ್ಬೋದಾ ಅಂತಂದರೆ, ಈ 3 ದಿನಗಳು ಸಹ ತಲೆ ಸ್ನಾನವನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ದಶಮಿ, ಏಕಾದಶಿ ಮತ್ತು ದ್ವಾದಶಿ 3 ದಿನಗಳು ಸಹ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡೋ ಹಾಗಿಲ್ಲ. 4ನೇ ದಿನ ಇವತ್ತು ಡೇಟ್ ಆಗಿಬಿಟ್ಟು 5ನೇ ದಿನ ಅಂತಂದರೆ ಸ್ವಲ್ಪ ಹಾಲು ತುಪ್ಪ ಹಚ್ಕೊಂಡು ಮಾಡ್ಬೋದು, ತೊಂದರೆ ಇಲ್ಲ. ಅಥವಾ ಏನಾದರೂ ಮೈಲಿಗೆ ಆಗಿದೆ, ಇನ್ನೇನೋ ತೊಂದರೆಗಳಿದೆ, ಹೀಗಿದ್ದಾಗ ಮಾತ್ರ ತಲೆಗೆ ಸ್ನಾನವನ್ನು ಮಾಡಬೇಕೇ ವಿನಃ ಸುಮ್ಮನೆ ದಶಮಿ, ಏಕಾದಶಿ, ದ್ವಾದಶಿ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹೀಗೆ ಉಪವಾಸವನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಪೂಜಾ ಫಲ ಏನು ಸಿಗುತ್ತೆ ಅಂದರೆ ನಿಮಗೀಗಾಗಲೇ ತಿಳಿಸಿದ್ದೀನಿ, ಅನಂತಪಟ್ಟು ಪುಣ್ಯ ಈ ಒಂದು ಏಕಾದಶಿಯಿಂದ ಸಿಗುತ್ತೆ. ಏಕಾದಶಿ ದಿವಸ ಬೆಳಗ್ಗೆ ಭಗವಂತನ ಪೂಜೆ ಆರಾಧನೆಯನ್ನು ಮಾಡಿಕೊಂಡು ಭಗವಂತನ ಮುಂದೆ ಕೈ ಮುಗಿದು ಸಂಕಲ್ಪವನ್ನು ಮಾಡ್ಕೋಬೇಕು. ಭಗವಂತ, ಇವತ್ತು ನಾನು ನಿನ್ನ ಪ್ರೀತಿಗಾಗಿ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತಾಯಿದ್ದೀನಿ. ನನ್ನಲ್ಲಿ ನೀನು ನಿಂತು ಈ ಒಂದು ಏಕಾದಶಿ ವ್ರತವನ್ನು ಯಾವುದೇ ವಿಘ್ನ ಬರದೇ ಇರೋ ಥರ ಮಾಡಿಸು ಅಂತ ಹೇಳಿ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡಬೇಕು. ನಂತರ ಏಕಾದಶಿ ವ್ರತವನ್ನು ಪ್ರಾರಂಭ ಮಾಡ್ಕೋಬೇಕು. ಈ ರೀತಿಯಾಗಿ ಏಕಾದಶಿಯ ವ್ರತವನ್ನು ಆಚರಣೆಯನ್ನು ಮಾಡಬೇಕು. ಯಾವಾಗ ಉಪವಾಸವನ್ನು ಬಿಡಬೇಕು ಅಂತ ಕೇಳಿದರು, ದ್ವಾದಶಿ ದಿವಸ ಬೆಳಗ್ಗೆ ಪಾರಣೆಯ ಸಮಯ ಅಂತ ಇರುತ್ತಲ್ಲ, ಆವಾಗ ನಾವು ಉಪವಾಸವನ್ನು ಬಿಡಬೇಕಾಗತ್ತೆ. ಪಾರಣೆಯ ಸಮಯಕ್ಕಿಂತ ಮುಂಚೆ ನಾವು ಪೂಜೆ ಎಲ್ಲವನ್ನು ಮಾಡಿಟ್ಕೊಂಡು ಪಾರಣೆಯ ಸಮಯಕ್ಕೆ ಸರಿಯಾಗಿ ಭಗವಂತನಿಗೆ ನೈವೇದ್ಯ, ಮಂಗಳಾರತಿ ಎಲ್ಲವನ್ನು ಮಾಡಿ ಅದನ್ನು ನಾವು ಊಟವನ್ನು ಮಾಡಬೇಕು. ಇನ್ನು ಏಕಾದಶಿ ದಿವಸ ಹೇಗೆ ಪೂಜೆಯನ್ನು ಮಾಡಬೇಕು ಅಂತಂದರೆ, ಏಕಾದಶಿ ದಿವಸ ಭಗವಂತನಿಗೆ ಬಿಟ್ಟು ಬೇರೆ ಯಾವ ದೇವತೆಗಳಿಗೂ ಸಹ ಹೂವನ್ನು ಏರಿಸುವ ಹಾಗೆ ಇಲ್ಲ. ಯಾವ ದೇವರಿಗೂ ಹೂವು ಏರಿಸುವ ಹಾಗಿಲ್ಲ. ಹಾಗಾಗಿ ಭಗವಂತನಿಗೆ ಮಾತ್ರ ಹೂವನ್ನು ಸಮರ್ಪಣೆಯನ್ನು ಮಾಡಬೇಕು. ವಿಷ್ಣು, ಕೃಷ್ಣ, ವೆಂಕಟೇಶ ದೇವರು ಈ ರೀತಿಯಾಗಿ ಭಗವಂತನಿಗೆ ಮಾತ್ರ ಹೂವನ್ನು ಏರಿಸಿ ಆ ನಿರ್ಮಾಲ್ಯವನ್ನು, ಅಂದರೆ ದೇವರಿಗೆ ಏರಿಸಿದಂಥ ನಿರ್ಮಾಲ್ಯವನ್ನು ಲಕ್ಷ್ಮೀ ದೇವಿಗೆ ಏರಿಸ್ಬೋದು, ತಪ್ಪಿಲ್ಲ. ಆದರೆ ಬೇರೆ ಯಾವ ದೇವರುಗಳಿಗೂ ಏಕಾದಶಿ ದಿವಸ ಹೂವನ್ನು ಏರಿಸುವ ಹಾಗಿಲ್ಲ. ಇನ್ನು ಹನುಮಂತ ದೇವರಿಗೆ ಮುಖ್ಯವಾಗಿ ಏರಿಸಬಾರ್ದು ಹೂವನ್ನು. ಆಮೇಲೆ ರಾಯರಿಗೆ, ಯತಿಗಳಿಗೆ, ಇವ್ರಿಗೆ ಯಾರಿಗೂ ಅವತ್ತಿನ ದಿವಸ ಹೂವನ್ನು ಏರಿಸಬಾರ್ದು.
ಏಕಾದಶಿ ಅಂದರೆ ಎಲ್ಲವನ್ನ ತ್ಯಾಗ ಮಾಡಿ ಭಗವಂತನ ಅಡಿಗೆ ಅರ್ಪಣೆಯನ್ನು ಮಾಡಿ ನಾವು ವ್ರತವನ್ನು ಮಾಡೋದು. ನಾವು ಸಹ ಹೂ ಮುಡಿಬಾರ್ದು, ತಲೆ ಬಾಚಬಾರ್ದು, ಶೃಂಗಾರ ಮಾಡ್ಕೋಬಾರ್ದು, ಕನ್ನಡಿಯನ್ನು ನೋಡಬಾರ್ದು, ಹೊಸ ಬಟ್ಟೆಯನ್ನು ಧರಿಸಬಾರ್ದು. ಏಕಾದಶಿ ದಿವಸ ಇಷ್ಟೆಲ್ಲ ನಿಯಮಗಳಿದ್ದಾವೆ. ಏನೂ ಮಾಡದೆ ಎಲ್ಲ ಭೋಗಗಳನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ಎಲ್ಲವನ್ನು ತ್ಯಾಗ ಮಾಡಿ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು. ಇದರಿಂದ ಅನಂತ ಪುಣ್ಯ ನಮಗೆ ಲಭಿಸುತ್ತೆ. ಇನ್ನು ನೈವೇದ್ಯ ಮಾಡ್ಬೋದಾ ಅಂತಂದರೆ ಭಗವಂತನಿಗೆ ಹಣ್ಣು, ಹಾಲು, ಸಕ್ಕರೆ ನೈವೇದ್ಯವನ್ನು ಮಾಡ್ಬೋದು. ಇದು ಬಿಟ್ಟು ಅಡುಗೆ ನೈವೇದ್ಯ ಏನು ಮಾಡಲಿಕ್ಕೆ ಬರೋದಿಲ್ಲ. ಬೇರೆ ಯಾವ ದೇವತೆಗಳಿಗೂ ನೈವೇದ್ಯ ಬರೋದಿಲ್ಲ. ಭಗವಂತನಿಗೆ ಮಾತ್ರ ಹಣ್ಣು, ಹಾಲು, ಸಕ್ಕರೆ ಇಡ್ಬೋದು. ಇನ್ನು ಹನುಮಂತ ದೇವರಿಗೆ, ರಾಯರಿಗೆ ತುಳಸಿಯನ್ನು ಏರಿಸ್ಬೋದು. ವಿಷ್ಣುವಿಗೂ ಸಹ ತುಳಸಿ ಅರ್ಚನೆ, ತುಳಸಿಯಿಂದ ಪೂಜೆಯನ್ನು ಮಾಡ್ಬೋದು. ಸ್ತ್ರೀಯರು ತುಳಸಿಯನ್ನು ಏರಿಸಿ ಪೂಜೆ ಮಾಡಬಾರ್ದು. ಸ್ತ್ರೀಯರು ತುಳಸಿಯನ್ನು ಸಹ ಬಿಡಿಸಬಾರ್ದು. ಹೀಗೆ ನಿಯಮಗಳಿರುತ್ತೆ. ಗಂಡಸರು ಮಾಡ್ಬೋದು. ಇನ್ನು ಏಕಾದಶಿ ಇದ್ದಾಗ ಯಾರಿಗಾದರೂ ಮೈಲಿಗೆ ಬಂದಿದ್ದರೆ ಅಥವಾ ತಿಂಗಳಲ್ಲಿ ಮುಟ್ಟಾಗಿದ್ದರೆ, ಡೇಟ್ಗಳು ಬಂದಿದ್ದರೆ ಏಕಾದಶಿ ಮಾಡ್ಬೋದಾ ಅಂತ ತುಂಬ ಸಲ ನನಗೆ ಪ್ರಶ್ನೆ ಬರುತ್ತೆ. ಯಾವುದೇ ಮೈಲಿಗೆ ಆಗಲಿ ಮುಟ್ಟಾಗಲಿ ಏನಾದ್ರೂ ಏಕಾದಶಿ ವ್ರತವನ್ನು ಮಾತ್ರ ಬಿಡಬಾರ್ದು. ಉಪವಾಸವನ್ನು ಆಚರಣೆ ಮಾಡಬೇಕು. ನಿಮಗೆ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಗೊತ್ತಿದೆ, ದ್ವಾದಶಿ ದಿನ ಆಗಿದ್ದರೂ ಸಹ ಅಷ್ಟೇ. ಹೇಗೆ ನೈವೇದ್ಯ ಮಾಡಬೇಕು ಅಂತ ಕೇಳ್ತೀರಾ? ನೈವೇದ್ಯ ಇದೇನು ಮಾಡಲಿಕ್ಕೆ ಬರೋದಿಲ್ಲ. ನೀವು ಮಾಡಿದಂಥ ಅಡಿಗೆ ದೇವರಿಗೆ ಬರೋದಿಲ್ಲ. ಮತ್ತು ಮನೆಯಲ್ಲಿ ಕಳಿಸ್ಕೊಳ್ಳೋರು, ದೂರ ಕೂತ್ಕೊಳ್ಳೋರಿಗೆ ತೊಂದರೆ ಇಲ್ಲ. ಏಕಾದಶಿಯನ್ನು ಮಾಡಬೇಕು, ದ್ವಾದಶಿಯನ್ನು ಮಾಡಬೇಕು, ದಶಮಿಯನ್ನು ಮಾಡಬೇಕು. ಇದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಯಾವುದೇ ಸಂದರ್ಭದಲ್ಲಾದ್ರೂ ಏಕಾದಶಿಯ ಉಪವಾಸವನ್ನು ಬಿಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಮೈಲಿಗೆ ಇದ್ದಾಗೂ ಮಾಡಬೇಕು. ಉಪವಾಸ ಯಾವಾಗ ಮಾಡಿದ್ರೂ ಏಕಾದಶಿಯ ಫಲ ಸಿಕ್ಕೇ ಸಿಗುತ್ತೆ. ಹೀಗೆ ಏಕಾದಶಿಯ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಸ್ನೇಹಿತರೆ. ಈ 3 ದಿನಗಳು, ದಶಮಿ, ಏಕಾದಶಿ, ದ್ವಾದಶಿ, ತಿಂಗಳಲ್ಲಿ 2 ಬಾರಿ ಶುಕ್ಲ ಪಕ್ಷದ ಏಕಾದಶಿ, ಕೃಷ್ಣ ಪಕ್ಷದ ಏಕಾದಶಿಯನ್ನು ನಾವು ಶ್ರದ್ಧಾಭಕ್ತಿಗಳಿಂದ ಆಚರಣೆಯನ್ನು ಮಾಡಬೇಕು. ನಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ. ಕಾಲಕ್ರಮೇಣ ನಮಗೆ ಕಷ್ಟಗಳ ಪರಿಹಾರ ಆಗುತ್ತೆ. ನಮಗೆ ಪುಣ್ಯ ಸಂಪಾದನೆ ಆಗುತ್ತೆ. ಮುಖ್ಯವಾಗಿ ನಮಗೆ ಪುಣ್ಯ ಸಂಪಾದನೆ ಮುಖ್ಯ. ಹಾಗಾಗಿ ಎಲ್ಲರೂ ತಪ್ಪದೇ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿರಿ. ಇದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ. ಎಲ್ಲರೂ ತಪ್ಪದೇ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಎಲ್ಲ ವರ್ಣದವರು, ಎಲ್ಲ ಜಾತಿಯವರು ಸಹ ಏಕಾದಶಿ ವ್ರತವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಭಗವಂತನ ಪ್ರೀತಿಗಾಗಿ ಎಲ್ಲರೂ ಈ ಒಂದು 3 ದಿನಗಳು ಇದನ್ನು ಆಚರಣೆಯನ್ನು ಮಾಡಬೇಕು. ಎಲ್ಲರೂ ಮಾಡಿರಿ ಅಂತ ಹೇಳ್ತಾ, ಇನ್ನು ಮುಂದೆ ಬರ್ತಕ್ಕಂಥ ಏಕಾದಶಿ ಭಾನುವಾರ ಇದೆ. ಅದರ ಬಗ್ಗೆ ನಿಮಗೆ ನಾಳೆ ದಿವಸ ಮಹತ್ವವನ್ನು ತಿಳಿಸ್ಕೊಡ್ತೀನಂತೆ. ಇದಿಷ್ಟು ಏಕಾದಶಿಯ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಮತ್ತು ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ತಿಳಿಸ್ಕೊಡ್ತೀನಂತೆ. ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.